ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಾಸ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಬಿಜೆಪಿಯ ಭಾರೀ ವಿರೋಧದ ನಡುವೆಯೂ ಕೂಡ ಈ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಆ ಬಿಲ್ ಪ್ರತಿಯನ್ನ ಹರಿದು ಹಾಕುವ ಮೂಲಕ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನಿರೋದು ಪರಿಷತ್ನಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಇರುವಂತ ಸವಾಲು. ಪರಿಷತ್ನಲ್ಲೂ ಕೂಡ ಇದು ಮಂಡನೆ ಆಗತ್ತಾ? ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ಕೃತ್ಯ ಕಂಡು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರೆತಿದೆ. ಈಗ ಪ್ರಸ್ತಾವವು ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರೆತಿದೆ. ದ್ವೇಷ ಭಾಷಣದ ಮಸೂದೆ ಸದನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ. ವಿಧಾನಸಭೆಯಲ್ಲಿ ಗಲಾಟೆ ಗದ್ದಲವೇ ನಡೆದು ಹೋಗಿದೆ. ಬಿಲ್ ವಿರುದ್ಧ ಪ್ರತಿಪಕ್ಷಗಳ ನಾಯಕರು ಸದನದ ಬಾವಿಗಿಳಿದು ಧರಣಿ ಮಾಡಿದ್ದಾರೆ. ಮಸೂದೆ ಪ್ರತಿಯನ್ನೇ ಹರಿದು ಹಾಕಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲ ಹೈಡ್ರಾಮಗಳ ನಡುವೆ ಸರ್ಕಾರ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಪಾಸ್ ಅಂಗೀಕರಿಸಿದ್ದಾರೆ. ವಿಧಾನಸಭೆಯಲ್ಲಿ ಪಾಸ್, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಸಮಬಲದ ಹೋರಾಟ. ವಿಧಾನಸಭೆಯಲ್ಲೇನೋ ಸರ್ಕಾರ ದ್ವೇಷ ಭಾಷಣ ತಡೆ ಮಸೂದೆಯನ್ನ ಪಾಸ್ ಮಾಡಿದೆ. ಆದರೆ ಸರ್ಕಾರಕ್ಕೆ ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಪರಿಷತ್ನಲ್ಲಿ ಈ ಮಸೂದೆ ಪಾಸ್ ಮಾಡಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ಬಿಲ್? ವಿಧಾನ ಪರಿಷತ್ನಲ್ಲಿ 37 ಕಾಂಗ್ರೆಸ್ ಸದಸ್ಯರಿದ್ರೆ 29 ಬಿಜೆಪಿ ಸದಸ್ಯರಿದ್ದಾರೆ. 7 ಜೆಡಿಎಸ್ ಸದಸ್ಯರಿದ್ರೆ ಒಬ್ಬರು ಪಕ್ಷೇತರ ಸದಸ್ಯರಿದ್ದಾರೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ದ್ವೇಷ ಭಾಷಣ ಬಿಲ್? ಇವತ್ತು ವಿಧಾನ ಪರಿಷತ್ ಮುಂದೆ ಈ ದ್ವೇಷ ಭಾಷಣ ತಡೆ ಮಸೂದೆ ಬರಲಿದೆ. ಪರಿಷತ್ನಲ್ಲೂ ಸರ್ಕಾರ ಮಸೂದೆ ಪಾಸ್ ಮಾಡಿಸೋ ಆತ್ಮವಿಶ್ವಾಸದಲ್ಲಿದೆ. ಕಾರಣ, ಬೆಳಗಾವಿ ಅಧಿವೇಶನ ಶುರುವಾದಾಗಿನಿಂದಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ನ 3-4 ಸದಸ್ಯರು ಅಧಿವೇಶನಕ್ಕೆ ಬಂದಿಲ್ಲವಂತೆ. ಇವತ್ತು ಕೂಡ ಈ ಸದಸ್ಯರು ಗೈರಾಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಪರಿಷತ್ನಲ್ಲೂ ಆರಾಮಾಗಿ ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ದ್ವೇಷ ಭಾಷಣ ಬಿಲ್ ವಿರುದ್ಧ ದೋಸ್ತಿ ರಣತಂತ್ರ. ಸಭಾಪತಿಗಳ ಮೊರೆ ಹೋಗಲು ವಿಪಕ್ಷಗಳ ಪ್ಲಾನ್. ಒಂದು ವೇಳೆ ಪರಿಷತ್ನಲ್ಲೂ ಕೂಡ ದ್ವೇಷ ಭಾಷಣ ಮಸೂದೆ ಪಾಸ್ ಆದರೆ ವಿಪಕ್ಷಗಳು ಪ್ಲಾನ್ ಬಿಗೆ ರೆಡಿಯಾಗಿವೆ. ಸಭಾಪತಿಗಳ ಮೊರೆ ಹೋಗಿ ಇದನ್ನ ಸದನ ಸಮಿತಿಗೆ ನೀಡುವಂತೆ ಮನವಿ ಮಾಡಲು ನಿರ್ಧರಿಸಿವೆ. ಅಲ್ಲದೆ ಲೋಕಭವನದ ಕದತಟ್ಟೋಕ್ಕೂ ಕೂಡ ಸಜ್ಜಾಗಿವೆ. ವಿಧಾನಸಭೆಯಲ್ಲಿ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನೇ ನೀಡದೆ ಬಿಲ್ ಪಾಸ್ ಮಾಡಲಾಗಿದೆ. ಹೀಗಾಗಿ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡದಂತೆ ರಾಜ್ಯಪಾಲರಿಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ. ಹಾಗೇನಾದರೂ ರಾಜ್ಯಪಾಲರಿಗೆ ವಿಪಕ್ಷಗಳು ದೂರು ನೀಡಿದರೆ ಮುಖ್ಯ ಕಾರ್ಯದರ್ಶಿಗಳಿಂದ ಗವರ್ನರ್ ವರದಿ ತರಿಸಿಕೊಳ್ಳಲಿದ್ದಾರೆ. ಸದನದಲ್ಲಿ ಬಿಲ್ ಪಾಸ್ ಆಗಿದ್ದು ಹೇಗೆ ಅಂತ ರಾಜ್ಯಪಾಲರು ಪರಿಶೀಲಿಸಲಿದ್ದಾರೆ. ಬಳಿಕ ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡದೆ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಸ್ತಾವನೆ ಮಂಡಿಸಲಾಗಿದೆ. ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಾಸ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಬಿಜೆಪಿಯ ಭಾರೀ ವಿರೋಧದ ನಡುವೆಯೂ ಕೂಡ ಈ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಆ ಬಿಲ್ ಪ್ರತಿಯನ್ನ ಹರಿದು ಹಾಕುವ ಮೂಲಕ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನಿರೋದು ಪರಿಷತ್ನಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಇರುವಂತ ಸವಾಲು. ಪರಿಷತ್ನಲ್ಲೂ ಕೂಡ ಇದು ಮಂಡನೆ ಆಗತ್ತಾ? ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ಕೃತ್ಯ ಕಂಡು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರೆತಿದೆ. ಈಗ ಪ್ರಸ್ತಾವವು ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರೆತಿದೆ. ದ್ವೇಷ ಭಾಷಣದ ಮಸೂದೆ ಸದನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ. ವಿಧಾನಸಭೆಯಲ್ಲಿ ಗಲಾಟೆ ಗದ್ದಲವೇ ನಡೆದು ಹೋಗಿದೆ. ಬಿಲ್ ವಿರುದ್ಧ ಪ್ರತಿಪಕ್ಷಗಳ ನಾಯಕರು ಸದನದ ಬಾವಿಗಿಳಿದು ಧರಣಿ ಮಾಡಿದ್ದಾರೆ. ಮಸೂದೆ ಪ್ರತಿಯನ್ನೇ ಹರಿದು ಹಾಕಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲ ಹೈಡ್ರಾಮಗಳ ನಡುವೆ ಸರ್ಕಾರ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಪಾಸ್ ಅಂಗೀಕರಿಸಿದ್ದಾರೆ. ವಿಧಾನಸಭೆಯಲ್ಲಿ ಪಾಸ್, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಸಮಬಲದ ಹೋರಾಟ. ವಿಧಾನಸಭೆಯಲ್ಲೇನೋ ಸರ್ಕಾರ ದ್ವೇಷ ಭಾಷಣ ತಡೆ ಮಸೂದೆಯನ್ನ ಪಾಸ್ ಮಾಡಿದೆ. ಆದರೆ ಸರ್ಕಾರಕ್ಕೆ ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಪರಿಷತ್ನಲ್ಲಿ ಈ ಮಸೂದೆ ಪಾಸ್ ಮಾಡಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ಬಿಲ್?
ವಿಧಾನ ಪರಿಷತ್ನಲ್ಲಿ 37 ಕಾಂಗ್ರೆಸ್ ಸದಸ್ಯರಿದ್ರೆ 29 ಬಿಜೆಪಿ ಸದಸ್ಯರಿದ್ದಾರೆ. 7 ಜೆಡಿಎಸ್ ಸದಸ್ಯರಿದ್ರೆ ಒಬ್ಬರು ಪಕ್ಷೇತರ ಸದಸ್ಯರಿದ್ದಾರೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ದ್ವೇಷ ಭಾಷಣ ಬಿಲ್. ಇವತ್ತು ವಿಧಾನ ಪರಿಷತ್ ಮುಂದೆ ಈ ದ್ವೇಷ ಭಾಷಣ ತಡೆ ಮಸೂದೆ ಬರಲಿದೆ. ಪರಿಷತ್ನಲ್ಲೂ ಸರ್ಕಾರ ಮಸೂದೆ ಪಾಸ್ ಮಾಡಿಸೋ ಆತ್ಮವಿಶ್ವಾಸದಲ್ಲಿದೆ. ಕಾರಣ ಬೆಳಗಾವಿ ಅಧಿವೇಶನ ಶುರುವಾದಾಗಿನಿಂದಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ನ 3-4 ಸದಸ್ಯರು ಅಧಿವೇಶನಕ್ಕೆ ಬಂದಿಲ್ವಂತೆ. ಇವತ್ತು ಕೂಡ ಈ ಸದಸ್ಯರು ಗೈರಾಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಪರಿಷತ್ನಲ್ಲೂ ಆರಾಮಾಗಿ ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ದ್ವೇಷ ಭಾಷಣ ಬಿಲ್ ವಿರುದ್ಧ ದೋಸ್ತಿ ರಣತಂತ್ರ. ಸಭಾಪತಿಗಳ ಮೊರೆ ಹೋಗಲು ವಿಪಕ್ಷಗಳ ಪ್ಲಾನ್. ಒಂದು ವೇಳೆ ಪರಿಷತ್ನಲ್ಲೂ ಕೂಡ ದ್ವೇಷ ಭಾಷಣ ಮಸೂದೆ ಪಾಸ್ ಆದರೆ ವಿಪಕ್ಷಗಳು ಪ್ಲಾನ್ ಬಿಗೆ ರೆಡಿಯಾಗಿವೆ. ಸಭಾಪತಿಗಳ ಮೊರೆ ಹೋಗಿ ಇದನ್ನ ಸದನ ಸಮಿತಿಗೆ ನೀಡುವಂತೆ ಮನವಿ ಮಾಡಲು ನಿರ್ಧರಿಸಿವೆ. ಅಲ್ಲದೆ ಲೋಕಭವನದ ಕದ ತಟ್ಟೋಕೂ ಕೂಡ ಸಜ್ಜಾಗಿವೆ. ವಿಧಾನಸಭೆಯಲ್ಲಿ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನೇ ನೀಡದೆ ಬಿಲ್ ಪಾಸ್ ಮಾಡಲಾಗಿದೆ. ಹೀಗಾಗಿ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡದಂತೆ ರಾಜ್ಯಪಾಲರಿಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ. ಹಾಗೇನಾದರೂ ರಾಜ್ಯಪಾಲರಿಗೆ ವಿಪಕ್ಷಗಳು ದೂರು ನೀಡಿದರೆ ಮುಖ್ಯ ಕಾರ್ಯದರ್ಶಿಗಳಿಂದ ಗವರ್ನರ್ ವರದಿ ತರಿಸಿಕೊಳ್ಳಲಿದ್ದಾರೆ. ಸದನದಲ್ಲಿ ಬಿಲ್ ಪಾಸ್ ಆಗಿದ್ದು ಹೇಗೆ ಅಂತ ರಾಜ್ಯಪಾಲರು ಪರಿಶೀಲಿಸಲಿದ್ದಾರೆ. ಬಳಿಕ ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡದೆ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಸ್ತಾವನೆ ಮಂಡಿಸಲಾಗಿದೆ. ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ವಿಧಾನಸಭೆಯಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಾಸ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಬಿಜೆಪಿಯ ಭಾರೀ ವಿರೋಧದ ನಡುವೆಯೂ ಕೂಡ ಈ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಆ ಬಿಲ್ ಪ್ರತಿಯನ್ನ ಹರಿದು ಹಾಕುವ ಮೂಲಕ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನಿರೋದು ಪರಿಷತ್ನಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಇರುವಂತ ಸವಾಲು. ಪರಿಷತ್ನಲ್ಲೂ ಕೂಡ ಇದು ಮಂಡನೆ ಆಗತ್ತಾ? ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ಕೃತ್ಯವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ದೊರೆತಿದೆ. ಈಗ ಪ್ರಸ್ತಾವವು ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರೆತಿದೆ. ದ್ವೇಷ ಭಾಷಣದ ಮಸೂದೆ ಸದನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ. ವಿಧಾನಸಭೆಯಲ್ಲಿ ಗಲಾಟೆ ಗದ್ದಲವೇ ನಡೆದು ಹೋಗಿದೆ. ಬಿಲ್ ವಿರುದ್ಧ ಪ್ರತಿಪಕ್ಷಗಳ ನಾಯಕರು ಸದನದ ಬಾವಿಗಿಳಿದು ಧರಣಿ ಮಾಡಿದ್ದಾರೆ. ಮಸೂದೆ ಪ್ರತಿಯನ್ನೇ ಹರಿದು ಹಾಕಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲ ಹೈಡ್ರಾಮಗಳ ನಡುವೆ ಸರ್ಕಾರ ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಪಾಸ್ ಅಂಗೀಕರಿಸಿದ್ದಾರೆ. ವಿಧಾನಸಭೆಯಲ್ಲಿ ಪಾಸ್, ಪರಿಷತ್ನಲ್ಲಿ ಅಗ್ನಿ ಪರೀಕ್ಷೆ. ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ಸಮಬಲದ ಹೋರಾಟ. ವಿಧಾನಸಭೆಯಲ್ಲೇನೋ ಸರ್ಕಾರ ದ್ವೇಷ ಭಾಷಣ ತಡೆ ಮಸೂದೆಯನ್ನ ಪಾಸ್ ಮಾಡಿದೆ. ಆದರೆ ಸರ್ಕಾರಕ್ಕೆ ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಪರಿಷತ್ನಲ್ಲಿ ಈ ಮಸೂದೆ ಪಾಸ್ ಮಾಡಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ಬಿಲ್. ವಿಧಾನ ಪರಿಷತ್ನಲ್ಲಿ 37 ಕಾಂಗ್ರೆಸ್ ಸದಸ್ಯರಿದ್ರೆ 29 ಬಿಜೆಪಿ ಸದಸ್ಯರಿದ್ದಾರೆ. 7 ಜೆಡಿಎಸ್ ಸದಸ್ಯರಿದ್ರೆ ಒಬ್ಬರು ಪಕ್ಷೇತರ ಸದಸ್ಯರಿದ್ದಾರೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ದ್ವೇಷ ಭಾಷಣ ಬಿಲ್. ಇವತ್ತು ವಿಧಾನ ಪರಿಷತ್ ಮುಂದೆ ಈ ದ್ವೇಷ ಭಾಷಣ ತಡೆ ಮಸೂದೆ ಬರಲಿದೆ. ಪರಿಷತ್ನಲ್ಲೂ ಸರ್ಕಾರ ಮಸೂದೆ ಪಾಸ್ ಮಾಡಿಸೋ ಆತ್ಮವಿಶ್ವಾಸದಲ್ಲಿದೆ. ಕಾರಣ ಬೆಳಗಾವಿ ಅಧಿವೇಶನ ಶುರುವಾದಾಗಿನಿಂದಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ನ 3-4 ಸದಸ್ಯರು ಅಧಿವೇಶನಕ್ಕೆ ಬಂದಿಲ್ವಂತೆ. ಇವತ್ತು ಕೂಡ ಈ ಸದಸ್ಯರು ಗೈರಾಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಪರಿಷತ್ನಲ್ಲೂ ಆರಾಮಾಗಿ ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ದ್ವೇಷ ಭಾಷಣ ಬಿಲ್ ವಿರುದ್ಧ ದೋಸ್ತಿ ರಣತಂತ್ರ. ಸಭಾಪತಿಗಳ ಮೊರೆ ಹೋಗಲು ವಿಪಕ್ಷಗಳ ಪ್ಲಾನ್. ಒಂದು ವೇಳೆ ಪರಿಷತ್ನಲ್ಲೂ ಕೂಡ ದ್ವೇಷ ಭಾಷಣ ಮಸೂದೆ ಪಾಸ್ ಆದರೆ ವಿಪಕ್ಷಗಳು ಪ್ಲಾನ್ ಬಿಗೆ ರೆಡಿಯಾಗಿವೆ. ಸಭಾಪತಿಗಳ ಮೊರೆ ಹೋಗಿ ಇದನ್ನ ಸದನ ಸಮಿತಿಗೆ ನೀಡುವಂತೆ ಮನವಿ ಮಾಡಲು ನಿರ್ಧರಿಸಿವೆ. ಅಲ್ಲದೆ ಲೋಕಭವನದ ಕದ ತಟ್ಟೋಕೂ ಕೂಡ ಸಜ್ಜಾಗಿವೆ. ವಿಧಾನಸಭೆಯಲ್ಲಿ ವಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನೇ ನೀಡದೆ ಬಿಲ್ ಪಾಸ್ ಮಾಡಲಾಗಿದೆ. ಹೀಗಾಗಿ ದ್ವೇಷ ಭಾಷಣ ಬಿಲ್ ಪಾಸ್ ಮಾಡದಂತೆ ರಾಜ್ಯಪಾಲರಿಗೆ ದೂರು ನೀಡುವ ಸಾಧ್ಯತೆ ಕೂಡ ಇದೆ. ಹಾಗೇನಾದರೂ ರಾಜ್ಯಪಾಲರಿಗೆ ವಿಪಕ್ಷಗಳು ದೂರು ನೀಡಿದರೆ ಮುಖ್ಯ ಕಾರ್ಯದರ್ಶಿಗಳಿಂದ ಗವರ್ನರ್ ವರದಿ ತರಿಸಿಕೊಳ್ಳಲಿದ್ದಾರೆ. ಸದನದಲ್ಲಿ ಬಿಲ್ ಪಾಸ್ ಆಗಿದ್ದು ಹೇಗೆ ಅಂತ ರಾಜ್ಯಪಾಲರು ಪರಿಶೀಲಿಸಲಿದ್ದಾರೆ. ಬಳಿಕ ದ್ವೇಷ ಭಾಷಣ ಮಸೂದೆ ಪಾಸ್ ಮಾಡದೆ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ರೂ ಕೂಡ ಯಾವುದೇ ಆಶ್ಚರ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಸ್ತಾವನೆ ಮಂಡಿಸಲಾಗಿದೆ.